ಬಾರೆ ಹಂಸಗಮನೆ, ಫಸ್ಟ್ ನೈಟ್ ರೂಮ್ ಬರೋವಾಗ ಬರ್ತಿದೆಯಲ್ಲೇ, ಬೇಗ ಬಾ. ಹೇಳಿ ಹೇಳಿ. ಏನ್ರಿ ಅದು? ಪಕ್ಕದ ಮನೆ ಗಣೇಶನು ಅವನೆಂತೇನು ಪೆಟ್ಟು ಕೂಡ ಬಂದಾಯ್ತು. ಏನ್ ನಡೀತ ಕೇಳೋಣ. ಉಮಾ, ಬೇಗ ಎಲ್ಲರಿಕೆ ಹಾಕೊಡೆ. ಅಬ್ಬಬ್ಬಬ್ಬ, ಏನ್ರಿ ಹುಟ್ಟೋವಾಗ್ಲೇ ಬಾಯಿನಲ್ಲಿ ಲೌಡ್ ಸ್ಪೀಕರ್ ಇಟ್ಕೊಂಡ ಹುಟ್ಟಿದ್ರಿ? ನಮ್ ಬೆಡ್ರೂಮ್ಲಾದ್ರೂ ಸ್ವಲ್ಪ ಮೆಲ್ಲಿಗೆ ಮಾತಾಡಬಾರ್ದು? ಕಿಟಕಿ ಹತ್ರ ನಟರಾಜ ಮಲಗಿದಾನೆ, ಬಾಗ್ಲೆದ್ರಿಗೆ ಗೌರಿ ಮಲಗಿದಾಳೆ. ಗಂಡ ಹೆಂಡತಿ ರೂಮಿಗೆ ಬಂದಾಯ್ತು, ಬಾಗಿಲ್ ಚಿಲ್ಕ ಹಾಕಾಯ್ತು, ನಾವೇನ್ ಪಗಡೆ ಆಟನ ಆಡ್ತೀವಿ? ಯಾವಾಗ್ಲೂ ಹೀಗ್ ಗಂಟು ಹರ್ಕೊಂಡು ಮಾತಾಡ್ತಿರಲ್ಲ, ಅದ್ರ ಪರಿಣಾಮ ಏನಾಗಿದೆ ಗೊತ್ತಾ? ಏನಾಗಿದೆ? ಪಕ್ಕದ ಮನೆ ಭೀಮರಾಯರು ನಮ್ ಬೆಡ್ರೂಮ್ ಕತೆನ ಬೀದಿ ಬೀದಿಲೂ ಹರಿಕತೆ ಮಾಡ್ಕೊಂಡ್ ಬಂದಿದ್ದಾರೆ. ಹಾಗೇನೋ? ಒಂದ್ ನಿಮಿಷ ಬಾ. ಉಮಾ, ಮೊನ್ನೆ ನಾನು ಬ್ಯಾಂಗ್ಳೂರಿಂದ ಬಂದಲ್ಲ, ಬಸ್ನಲ್ಲಿ ಗಲಾಟೆಯೋ ಗಲಾಟೆ, ಕೂತ್ಕೊಳಕ್ ಜಾಗನೇ ಇಲ್ಲ. ನೋಡ್ತೀನಿ ನಮ್ ಪಕ್ಕದ ಮನೆ ಭೀಮರಾಯರು ಕೂತಿದ್ದಾರೆ. ಅದು ಯಾರ ಪಕ್ಕ? ಒಂದು ಆಂಗ್ಲೋ ಇಂಡಿಯನ್ ಹುಡುಗಿ ಪಕ್ಕ. ಈ ಮುದ್ಕನ್ಗೆ ಈ ವಯಸ್ಸಲ್ಲಿ ಈ ಶೋಕಿ ಯಾಕೆ? ಆಮೇಲೆ ಏನಾಯ್ತು ಗೊತ್ತಾ? ಮೆತ್ತ ಕೈ ಹಾಕಿ ಅವ್ರ ಕೆನ್ನೆನ ಜುಗ್ತಿದ್ರು. ಅವಳು ಸುಮ್ಮನಿರ್ತಾಳ, ಅವಳು ಮೆತ್ತ ಕೈ ಹಾಕಿ ಇವ್ರ ಕೆನ್ನೆನ ಜುಗ್ತದ್ರು. ಇವ್ರು ಅವ್ರನ್ನ ಜುಗುಡ್ತಾರೆ, ಅವಳು ಇವ್ರನ್ನ ಜುಗುಡ್ತಾರೆ. ಹೀಗೆ ಜಿಗಿಟಿಗೆ 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 ಕೊನೆಗೆ ಏನಾಯ್ತು ಗೊತ್ತಾ? ನಮ್ ಪಕ್ಕದ ಮನೆ ಭೀಮರಾಯರನೇ ಗೆದ್ರು. 75 ಸಲ ಆ ಆಂಗ್ಲೋ ಇಂಡಿಯನ್ ಹುಡುಗಿ ಕೆನ್ನೆನ ಜಿಗ್ಟಿದ್ರು. ನಿನಗೆ ಗೊತ್ತಾವಮ್ಮ, ನಮ್ ಪಕ್ಕದ ಮನೆ ಭೀಮರಾಯರಿಗೆ ಹುಡುಗಿರ್ ಶೋಕಿ ಬಾಳ ಇದೆಯಂತೆ. ಹಾ ಉಮಾ, ತಗೊಮ್ಮ ಈ ತಿಂಗಳ ಸಂಬಳ. 30 ರೂಪಾಯಿ ಇನ್ಕ್ರಿಮೆಂಟ್ ಸಿಕ್ಕಿದೆ. ನನಗೆ ಪ್ರತಿ ತಿಂಗಳು ಕೊಡೋ ಹಾಗೆ 20 ರೂಪಾಯಿ ಕೊಡು ಸಾಕು. ನನಗೇನು ಇನ್ಕ್ರಿಮೆಂಟ್ ಬೇಡ. ಏನ್ರಿ, ಪ್ರತಿ ತಿಂಗಳು ಸಂಬಳನೆಲ್ಲ ತಂದು ನನ್ನ ಕೈ ಕೊಟ್ಬಿಡ್ತೀರಲ್ಲ, ನಾನು ಎಷ್ಟು ಖರ್ಚು ಮಾಡ್ತೀನಿ, ಎಷ್ಟು ಉಳಿಸ್ತೀನಿ ಅಂತ ಒಂದ್ಸಾರಿನಾದ್ರೂ ಕೇಳಿದ್ದೀರಾ? ಆ ತಾಪತ್ರ ಎಲ್ಲ ನನಗ್ ಬೇಡಮ್ಮ. ನನಗ್ ಬೇಕಾಗಿರೋದು 2 ಹೊತ್ತು ಊಟ, 2 ಹೊತ್ತು ಕಾಫಿ. ನಟರಾಜ ಗೌರಿ ಇಬ್ರು ಸಂತೋಷವಾಗಿರ್ಬೇಕು. ನೀನ್ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು. ಅಷ್ಟೇ ಸಾಕ? ಅಷ್ಟೇ ಅಷ್ಟೇ. ಹೌದು.